ಸಮಾಜದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಮೆಗನ್ ಕ್ಯಾಂಪಸ್ ಅಲ್ಲಿ ಸ್ಮಾಲ್ ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಸಣ್ಣ ರೀತಿಯಲ್ಲಿ ಮುಗಿದೋಯ್ತು. ಸ್ಮಾಲ್ ಅಂತ ಹೇಳಲಿಕ್ಕೆ ತಮ್ಮೆಲ್ಲರಿಗೂ ಗೊತ್ತಿದೆ. NICU ನ್ಯೂನಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಎಲೆಕ್ಟ್ರಿಕಲ್ ಶಾಕ್ ಸರ್ಕ್ಯೂಟ್ ಆಗಿ ಫೈರ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಯೂನಿಟ್ ಸಮೇತ ಮಕ್ಕಳು ಸಮೇತ ಆಂಬ್ಯುಲೆನ್ಸ್ ಅಲ್ಲಿ ಇನ್ನೊಂದು ಆಸ್ಪತ್ರೆ ತೆಗೆದುಕೊಂಡು ಹೋಗಿ ಒಂದು ಮಗು ಕೂಡ ತೊಂದರೆ ಆಗದ ರೀತಿಯಲ್ಲಿ ಇದೇ ನಮ್ಮ ಅವತ್ತಿನ ಮೆಗನ್ ಹಾಸ್ಪಿಟಲ್, ನಮ್ಮ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಸ್ಗಳು, ಅಧಿಕಾರಿಗಳು ಜೀವವನ್ನು ಉಳಿಸಲು ಪ್ರಯತ್ನ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಕೂಡ ತಲೆ ಇತ್ತು. ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಹೋದಾಗ ನಮ್ಮ ಶಿವಮೊಗ್ಗ ಈ ಒಂದು ಆಸ್ಪತ್ರೆಗೆ ಇಷ್ಟು ದೊಡ್ಡ ಸಂಖ್ಯೆ ನಮ್ಮ ಶಿವಮೊಗ್ಗ ಹೊರತಾಗಿ ಪಕ್ಕದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಹೊರಗಡೆಯಿಂದ OPDಗಳು, ಪೇಷಂಟ್ಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದೆ. ಸೊ ಈ ದೃಷ್ಟಿಯಿಂದ ಅವತ್ತು ಅಥವಾ ಈಗಿರುವಂತ 30 ಬೆಡ್ಗಳ NICU ಏನಿದೆ ಇದನ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಮ್ಮ CO ಆದಂತ ಹೇಮಂತ್ ಇರ್ಬೋದು, ನಮ್ಮ ಡೈರೆಕ್ಟರ್ ಅಂತ ವಿಪಕ್ಷನವರು, ತಿಮ್ಮಪ್ಪನವರು ಪದೇ ಪದೇ ಹೇಳ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಕ್ಕೆ ಗೌರವಿತ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರನ್ನ ಪಾರ್ಲಿಮೆಂಟ್ ಅಲ್ಲಿ ಮೀಟ್ ಮಾಡಿದಾಗ ಹಾಗೆ ಕೇಳಿದಾಗ ಫೈನಾನ್ಸ್ ಮಿನಿಸ್ಟರ್ ಇದ್ರೆ ನಿಮಗೆ ನಿಮ್ ಕೈಲೇ ಎಲ್ಲದು ಕೂಡ ಇದೆ, ಅಂದ್ರೆ ಈ ಬಾರಿ ನಿಮ್ಮ ಟೋಟಲ್ MP ಗಾಡಿನ 5 ಕೋಟಿಯನ್ನ ನನಗೆ ಕೊಟ್ಬಿಡಿ ಅಂತ ತಮಾಷೆ ಮಾಡಿದ್ರು. ಅದು ಸೀರಿಯಸ್ ಆಗಿ ತಗೊಂಡ್ರು. ಸರ್ ಏನ್ ಹೇಳ್ತಾರೆ ಮಾಡೋಣ ಅಂತ ಕೂಡ ಹೇಳಿದ್ರು. ಅವಾಗ ಡೆಪ್ಟಿ COಗೆ ಅಲ್ಲಿಂದ ಡೆಲ್ಲಿಂದ ಫೋನ್ ಮಾಡಿದಾಗೆ ಅವರು ವಿಪಕ್ಷದವರಿಗೆ, ತಿಮ್ಮಪ್ಪನವ್ರಿಗೆ ಮಾತಾಡಿದಾಗೆ ಸೊ ಏನ್ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಇನ್ನೊಂದು ಈ ರೀತಿಯಂತ ಒಂದು ನ್ಯೂನಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇನ್ನು 30 ಬೆಡ್ಸ್ ಬೇಕು ಅಂತ ಹೇಳಿ ಹೇಳಿದಾಗೆ ಯೋಗ ದೇವರ ಆಶೀರ್ವಾದದಿಂದ ಕೊಟ್ಟಂತ ಮನವಿಗೆ ಕೇವಲ ಒಂದೇ ವಾರದ ಸ್ಪಂದನೆ ಕೊಟ್ಟು ಆ ಸಂಪೂರ್ಣವಾದಂತ 5 ಕೋಟಿ ಅನುದಾನವನ್ನ ನಮ್ಮ ಶಿವಮೊಗ್ಗದ, ಅದು ವಿಶೇಷವಾಗಿ ಈ ಒಂದು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕಕ್ಕೆ ಕೊಟ್ಟಂತ ಗೌರವಿತ ನಿರ್ಮಲಾ ಸೀತಾರಾಮನ್ ಅವರಿಗೆ, ಫೈನಾನ್ಸ್ ಮಿನಿಸ್ಟರ್ಗೆ ನಮ್ಮ ಶಿವಮೊಗ್ಗದ ಕ್ಷೇತ್ರದ ಪರವಾಗಿ ಮತ್ತೆ ನಮ್ಮ ಇಲ್ಲಿಯ ಅಧಿಕಾರಿಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆ. ಆಲ್ರೆಡಿ ಆದೇಶ ಕಾಪಿ ಬಂದಾಗಿದೆ. RDPRಗೆ ಇದನ್ನ ವರ್ಕೌಟ್ ಮಾಡ್ಲಿಕ್ಕೆ, ಟೆಂಡರ್ ಪ್ರೊಸೆಸ್ ಮಾಡ್ಲಿಕ್ಕೆ ನಮ್ಮ ADC ಅವರು ಮುಂದುವರಿಯುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ 2 ಹಂತ, ಒಂದು ಇನ್ಸ್ಟ್ರೂಮೆಂಟ್ಸ್, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ 60 ಲಕ್ಷ 60 ಲಕ್ಷ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನು 4 ಕೋಟಿ 40 ಲಕ್ಷವನ್ನ ಈ ಇನ್ಸ್ಟ್ರೂಮೆಂಟ್ಸ್ ಗಳಿಗೆ ಅಂತೇಳಿ ಪರ್ಚೇಸ್ ಮಾಡಲಿಕ್ಕೆ ಈ ಹಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆ ಪ್ರೋಸೆಸ್ ಅನ್ನು ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ತಮಗೆ ಗೊತ್ತಿರ್ಬೋದು NICU ಎಷ್ಟು ಕ್ರಿಟಿಕಲ್ ಅನ್ನಲಿಕ್ಕೆ ನಮ್ಮ ICUಗಿಂತ ಸೂಕ್ಷ್ಮ ಆಯಿತು. ಯಾಕೆಂದ್ರೆ ಆಗ್ತಾನೆ ಆ ನವಜಾತ ಹುಟ್ಟಿದಂತ ಮಕ್ಕಳು ಆ ಸಂದರ್ಭದಲ್ಲಿ ಕೇರ್ ತೆಗೆದುಕೊಂಡಿಲ್ಲ ಅಂದ್ರೆ ಈ ಒಂದು ಪ್ರಕೃತಿನ ಮತ್ತೊಮ್ಮೆ ದೇವರು ಕೊಟ್ಟಂತ ಜನ್ಮ ಮತ್ತು ವಾಪಸ್ ಹೋಗ್ತದೆ. ಹಾಗಾಗಿ ತುಂಬಾ ಸೂಕ್ಷ್ಮವಾಗಿರುವಂತ ಈ ಬೇಬೀಸ್ ಇರ್ಬೋದು, ಲೋ ಬರ್ತ್ ವೇಟ್ ಇರುವಂತ ಮಕ್ಕಳಿರ್ಬೋದು, ಅವ್ರಿಗೆ ವಿಶೇಷವಾದ ಒಂದು ಕೇರ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈ ದೃಷ್ಟಿಯಿಂದ ಇಂಥ ಒಂದು ಸೂಕ್ಷ್ಮವಾದಂತ ಒಂದು ಕ್ಷೇತ್ರಕ್ಕೆ MP ಗಾಡಿಯಲ್ಲಿ 5 ಕೋಟಿ ರೂಪಾಯಿನ ಅವರಿಗೆ ಕನ್ವಿನ್ಸ್ ಆಯ್ತು. ನಾವು ಕೇಳಿದಂತ ಪ್ರಾಜೆಕ್ಟ್ ಏನಿದೆ, ತುಂಬಾ ಜನ ಕೇಳಿರ್ತಾರೆ, ನಾವು ಕೇಳಿದ ಪ್ರಾಜೆಕ್ಟ್ ಅವರಿಗೆ ಕನ್ವಿನ್ಸ್ ಆಯ್ತು. ಒಂದು ಪುಣ್ಯದ ಕೆಲಸ ಅಂತ ಅನಿಸ್ತು. ಹಾಗಾಗಿ ಈ
ವರ್ಷದ ಸಂಪೂರ್ಣ ಹಣವನ್ನ ನನಗೆ ಕೊಟ್ಟಿದ್ದಾರೆ ಅಂತ ಇವತ್ತು ಅಭಿಮಾನಿಗಳು ನಾನು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ. ಸೊ ಇದ್ರ ಮುಖಾಂತರ 30 ಹಾಸಿಗೆಗಳ NICU ನಿರ್ಮಾಣ ಆಗುತ್ತೆ. ಒಂದು ಆಧುನಿಕವಾದಂತ ವೈದ್ಯಕೀಯ ಉಪಕರಣಗಳು ಕೂಡ ಪ್ರೈವೇಟ್ ಇದರಿಂದ ಮಾಡ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದರಿಂದ ವಿಶೇಷವಾಗಿ ನಮ್ಮ ಗ್ರಾಮೀಣ ಕುಟುಂಬಗಳಿಗೆ ಅನುಕೂಲ. ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅವ್ರಿಗೆ ಕಾಸ್ಟ್ಲಿ ಆಗುತ್ತೆ. ಸರ್ಕಾರದ ಏನೇ ಸ್ಕೀಮ್ ಕೂಡ ಮೆಡಿಕಲ್ ಎಕ್ಸ್ಪೆಂಡಿಚರ್ ನ ಏನ್ ಮಾಡ್ಲಿಕ್ಕೆ ಕಷ್ಟ ಆಗುವ ಸಂದರ್ಭದಲ್ಲಿ ಇನ್ನೊಂದು 30 ಬೆಡ್ ಹೆಚ್ಚಿಗೆ ಆಗ್ತಾ ಇರೋದು ಇನ್ನೂ ಹೆಚ್ಚಿಗೆ ಒಳ್ಳೆ ಒಂದು ಸರ್ವಿಸ್ ಕೊಡಕ್ಕೆ ಮತ್ತೆ ವಿಶೇಷವಾಗಿ ಪ್ರತಿ ಮಕ್ಕಳ ಶಿಶುಗಳ ಒಂದು ಆರೋಗ್ಯಕರವಾದಂತ ಅವರಿಗೆ ಆರಂಭ ಏನಾಗುತ್ತೆ ಅದು ಅವ್ರ ರೈಟ್ಸ್ ಜನ್ಮ ಕೊಟ್ಟಾದ್ಮೇಲೆ ಒಂದು ಆರೋಗ್ಯಕರವಾದಂತ ಒಂದು ಆ ಮಗುವಿಗೆ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು. ಆಗ್ತಾ ಹೋಗಿರೋ ಮಕ್ಕಳ ಒಂದು ರೈಟ್ಸ್ ಕೂಡ ಹೌದು. ಹಾಗಾಗಿ ಆ ರೈಟ್ಸ್ ಅನ್ನ ಹಕ್ಕನ್ನ ಕಾಪಾಡುವಂತ ಒಂದು ಮಹತ್ವದ ಒಂದು ಹೆಜ್ಜೆ ಈ ಒಂದು NICU ಮುಖಾಂತರ ನಮ್ಮ ಡಾಕ್ಟರ್ಸ್ಗಳು ಮಾಡ್ತಾರೆ ಅಂತ ಹೇಳಿ ಇವತ್ತು ಅಭಿಮಾನ ಪಡುವ ನಮಗೆ ವಿಚಾರ. 4-5 ಜಿಲ್ಲೆಗಳಿಗೆ ಒಂದು ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ. ಹೆಮ್ಮೆ ಅನ್ಸುತ್ತೆ. ಕ್ಲೆನ್ಲಿನೆಸ್ ಅಲ್ಲಿ ನಮ್ಮ ಇಂತಹ ವಿಪಕ್ಷಗಳು ಹೇಳ್ತಾ ಇದ್ರು, ರಾಷ್ಟ್ರ ಮಟ್ಟದ ಒಂದು ಸರ್ವೆ ಆದಾಗ ಕರ್ನಾಟಕದಲ್ಲಿ ನಂಬರ್ 1 ನಮ್ಮ ಶಿವಮೊಗ್ಗದ ಮೆಗಾ ಹಾಸ್ಪಿಟಲ್ ಕ್ಲೀನಿಂಗ್ ವಿಚಾರದಲ್ಲಿ ಮಾತಾಡ್ತಾ ಇದ್ರೆ ಸರ್ವಿಸ್ ಅಲ್ಲೂ ಕೂಡ ನಾವು ನಂಬರ್ 1 ಬರಬೇಕು. ಸೊ ಆ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕು, ಯಾಕಂದ್ರೆ ಈಗ ಆಲ್ರೆಡಿ ಸ್ಯಾಂಕ್ಷನ್ ಪೋಸ್ಟ್ ಡಾಕ್ಟರ್ಸ್ ನರ್ಸಸ್ ಎಲ್ಲ ಸೇರಿ 1800-1900 ಜನ ಇದ್ದಾರೆ. ಆದ್ರೆ ಅದರಲ್ಲಿ ಓನ್ಲಿ 50% ಮಾತ್ರ ನಮ್ಮಲ್ಲಿ ಸ್ಟಾಫ್ ಇದ್ದಾರೆ. ಅದು ಫುಲ್ಫಿಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಇವತ್ತಿನ ಒಂದು ಸರ್ಕಾರದ ಒಂದು ಆರ್ಥಿಕ ವ್ಯವಸ್ಥೆಗಳಲ್ಲಿ. ನಾಟ್ ಓನ್ಲಿ ಶಿವಮೊಗ್ಗ, ಸ್ಟೇಟ್ ಆಫ್ ವರ್ಲ್ಡ್ ಕಂಟ್ರಿ ಟೀಚಿಂಗ್ ಫುಲ್ ಇದೆ. ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ ನಮಗೆ 50% ಬರ್ತೇ ಇದೆ. ಸೊ ನಾವು ಒಳ್ಳೆ ಸರ್ವಿಸ್ ಕೊಡೋದ್ರಿಂದ ಮೆಡಿಕಲ್ ಕಾಲೇಜು ಏನ್ ಮಾಡ್ಬೋದು. ಮತ್ತೆ ಬರೋದ್ರಿಂದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ಮೆಡಿಕಲ್ ಕಾಲೇಜ್ ಮಾಡಿದಾಗ ನಮ್ಮ ಮೆಗನ್ ಹಾಸ್ಪಿಟಲ್ ಅನ್ನ ಟೀಚಿಂಗ್ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡೋ ಪ್ರಯತ್ನ ಆಯಿತು. ಮತ್ತೆ ಅವತ್ತು 600 ಬೆಡ್ ಹಾಸ್ಪಿಟಲ್ ಇದ್ದು 900 ಬೆಡ್ ಹಾಸ್ಪಿಟಲ್ ಮಾಡ್ಬೋದು. ಈಗ ಅವಕಾಶ ಇದೆ ಸರ್ಕಾರಕ್ಕೆ. ನಾನು ಕೂಡ ಸಂಬಂಧಪಟ್ಟಂತ ರಿಕ್ವೆಸ್ಟ್ ಮಾಡ್ತೀವಿ, ಇನ್ನೊಂದು ಜಿಲ್ಲಾ ಆಸ್ಪತ್ರೆಯನ್ನ ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ಕೂಡ, ಉದಾಹರಣೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಜೈಲನ್ನು ಹೊರಡೆ ಶಿಫ್ಟ್ ಮಾಡಿ ನಾವು ಫ್ರೀಡಂ ಪಾರ್ಕ್ ಮಾಡಿದ್ವಿ. ಹಾಗೆ ಇಲ್ಲೇ ಪಕ್ಕದಲ್ಲಿ ಫಾರೆಸ್ಟ್ ಡಿಪೋ ಇದೆ. ಆ ಮರ ತುಂಬಿಕೊಳ್ಳಿಕ್ಕೆ ಆಚ ಅಷ್ಟು ವ್ಯಾಲ್ಯೂಬಲ್ ಪ್ಲೇಸ್ ಅನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಹೊರಗಡೆ ಕೊಟ್ಟು ಅಲ್ಲಿ ಜಿಲ್ಲಾ ಆಸ್ಪತ್ರೆ ಮಾಡಿದ್ರು ಕೂಡ ಚೆನ್ನಾಗಿದೆ. ಸೊ ಈ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಇವರು ಕೂಡ ನಮ್ಮ ಜಿಲ್ಲಾ ಆಡಳಿತ ಕೂಡ ರಿಕ್ವೆಸ್ಟ್ ಮಾಡ್ತಾರೆ. ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊತೀವಿ. ಅದನ್ನ ಆಯ್ತು ಅಂದ್ರೆ ಇನ್ನೂ ಹೆಚ್ಚು ಹೆಲ್ತ್ ಸೆಕ್ಟರ್ ನಲ್ಲಿ ಇವತ್ತು ಶಿವಮೊಗ್ಗ ಹೆಲ್ತ್ ಹಬ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಮಾತೆತ್ತರೆ ದಾವಣಗೆರೆ ಮಣಿಪಾಲ್ ಅಂತಿದ್ರು, ಶಿವಮೊಗ್ಗದ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಬಿಕಾಸ್ ಇವತ್ತು ಇಷ್ಟೊಳ್ಳೆ ಆಸ್ಪತ್ರೆ, ಇಷ್ಟೊಳ್ಳೆ ಒಂದು ಸರ್ವಿಸ್ ಅನ್ನು ನಮ್ಮ ಡಾಕ್ಟರ್ಸ್ ಕೊಡ್ತಿದ್ದಾರೆ. ಯಾರೋ ಒಬ್ಬ ಇಲ್ಲೊಬ್ಬ ಮಾಡ್ತಿರೋ ಸಣ್ಣ ತಪ್ಪು ಇಡೀ ನಿಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಚ್ಚಿಸುತ್ತಿರುವಂತ ಕೆಲವು ಕೆಲಸಗಳು ಕೂಡ ಆಗ್ತಾ ಇದೆ. ಆ ದಿಕ್ಕಲ್ಲೂ ಕೂಡ ಎಚ್ಚರಿಕೆಯನ್ನ ನಾವು ವಹಿಸಿಕೊಳ್ಬೇಕು ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಶೇಷವಾಗಿ ಇಡೀ ಪ್ರಪಂಚದಲ್ಲಿ ಆಯುಷ್ಮಾನ್ ಭಾರತ್ ಇಷ್ಟೊಂದು ಒಂದು ದೊಡ್ಡ ಒಂದು ಇನ್ಶೂರೆನ್ಸ್ ಒಂದು ಕಾರ್ಯಕ್ರಮ, 5 lakhs ಒಂದು ಫ್ಯಾಮಿಲಿಗೆ ಪರ್ ಪೇಷಂಟ್ ಪರ್ ಇಯರ್ ಅವರಿಗೆ ಹೆಲ್ತ್ ಅನುಕೂಲ ಸಿಗ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಅದು ಪೂರಕವಾಗಿ ಗೌರವ ಪ್ರಧಾನ ಮಂತ್ರಿಗಳು ಯೋಚನೆ ಮಾಡಿ ಇವತ್ತು HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಮಹಿಳೆಯರ ಗರ್ಭಕಂಠದ ಕ್ಯಾನ್ಸರ್ ತುಂಬಾ ದೊಡ್ಡ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಹರಡ್ತಾ ಇದೆ. ಇದನ್ನ ಕೊನೆಗಾಣಿಸಕ್ಕೋಸ್ಕರ 14 ವರ್ಷ ತುಂಬಿದಂತ ಮತ್ತು 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಈ ಒಂದು HPV ಈ ಕೊಡುವಂತ ಒಂದು ಲಸಿಕೆಯನ್ನು ಕೊಡುವಂತ ಕೆಲಸ ಇವತ್ತು ಇಡೀ ದೇಶಾದ್ಯಂತ ಆಗ್ತಾ ಇದೆ. ಅವರೇಜ್ ಪರ್ ತಾಲೂಕು ಮಿನಿಮಮ್ ಒಂದು 10,000 to 12,000 ಸಿಗೋದಕ್ಕೆ
ಹೆಚ್ಚುವುದೇ ಮೊದಲು ಶಾಲೆಗೆ ಹೋಗಿ ಇದನ್ನ ನಮ್ಮ ಆರೋಗ್ಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಪವಿತ್ರವಾದಂತಹ ದೇವ್ರ ಕಾರ್ಯ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಇನ್ನೂ ಎಫೆಕ್ಟಿವ್ ಅಂಶವನ್ನು ಕ್ಷೇತ್ರದಲ್ಲಿ ಆಗ್ತಾ ಇದೆ, ಆಗಬೇಕು. ಟೋಟಲ್ ಪಾಪ್ಯುಲೇಷನ್ ನ 1% ಈ ಒಂದು HPV ಮದ್ದನ್ನ ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಎಷ್ಟೋ ಪರ್ಸೆಂಟೇಜ್ ಆಮೇಲೆ ಪಾಪ ಆಫ್ಟರ್ ಮ್ಯಾರೇಜ್ ಅವ್ರ ಜೀವನವನ್ನು ಹಾಳು ಮಾಡ್ಕೊಂಡಿರೋದು ಆಗ್ತಾ ಇದೆ. ಅದಕ್ಕೆ ಪ್ರಿಕಾಷನ್ ಮೆಜರ್ ಆಗಿ ಇವತ್ತು ಈ ಕೆಲಸವನ್ನು ಮಾಡುವಂತ ಕೆಲಸ ಆಗ್ತಾ ಇದೆ. ಹೇಳಿ ಪಿಕ್ಚರ್ ಬರ್ತದೆ. ಈ ರೀತಿ ಉದಾಹರಣೆಗೆ ಮುಂಭಾಗದಲ್ಲಿ ಇವತ್ತು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅವರ ಮ್ಯಾನೇಜ್ಮೆಂಟ್ ಒಂದು ಕ್ಯಾಂಪಸ್ ಹಾಕಬೇಕು ಅಂತ ಹಿಂದೆ ನಾವು ಮನವಿ ಮಾಡಿದ್ವಿ. ಅದಕ್ಕೆ ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕಟ್ಟಡವನ್ನು ಕೂಡ ಇವತ್ತು ಕೆಲಸ ಆಗಬೇಕು ಕೂಡ ನಿರ್ವಹಿಸ್ತಾ ಇದ್ವಿ. ಇನ್ನೊಂದು ಸರ್ಕಾರ IBH ಲ್ಯಾಬ್ ಅದು ಸುಮಾರು 2 ಕೋಟಿ ಖರ್ಚು ಮಾಡಿ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕ್ 50 ಬೆಡೆಡ್ ಹಾಸ್ಪಿಟಲ್ ಸೆಂಟ್ರಲ್ ಗೌರ್ಮೆಂಟ್ ಕೋವಿಡ್ ಟ್ರೀಟ್ಮೆಂಟ್ ಅವತ್ತು ನಾವು ಸಂಚಯನ ಮಾಡಿಸಿದ್ರೆ 60 ಕೋಟಿ ಸಂಚಯನ ಮಾಡಿದ್ವಿ. ಆ ಕಟ್ಟಡ ಕೂಡ ಆಗಿದೆ. ಈ ರೀತಿ ಇವತ್ತು ಹೆಲ್ತ್ ಕೇರ್ ವಿಚಾರದಲ್ಲಿ ಶಿವಮೊಗ್ಗ ದೊಡ್ಡ ಹೆಜ್ಜೆನ ಇಡ್ತಾ ಇದೆ. ಜನರಿಗೆ ಅನುಕೂಲ ಆಗಬೇಕು, ಬೇಸಿಕ್ ನೀಡ್ ಸಿಗಬೇಕು ಅಂತ ಎಲ್ಲರಿಗೂ ಕೂಡ ಆಗ್ತಾ ಇದೆ ಹೇಳ್ತಾ ಮತ್ತೊಮ್ಮೆ ನಾನು ವಿಶೇಷವಾಗಿ ಈ ಒಂದು ಅಭಿವೃದ್ಧಿಯ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೊಂದು ಶಕ್ತಿ ತುಂಬುವಂತ ಕಾರ್ಯವನ್ನ ಗೌರವ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ. ಮತ್ತು ನಮ್ಮ ಕ್ಷೇತ್ರದ ಪರವಾಗಿ ನಾನು